ಬಹಳ ಸಲ ನಮ್ಗೆ ಏನ್ಸುತ್ತೆ ಅಂದ್ರೆ ನಮ್ಮ ಒಂದು ಜೀವನಕ್ಕಿನ್ನ ಬೇರೆಯವ್ರ ಜೀವನ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಕವಿ ಹೇಳದಂತೆ, ಅಲ್ಲೊಬ್ಬ ರೈತ ಹೊಲ ಉಳ್ತಾ ಇರೋದನ್ನ ನೋಡಿ ನಿನ್ ಜೀವನನೇ ಬೆಸ್ಟ್ ಕಣಯ್ಯ, ನೋಡು ಭೂತಾಯಿ ಮಧ್ಯೆ ಕೆಲಸ ಮಾಡ್ಕೊಂಡು ಹಾಯಾಗಿ ಊಟ ಮಾಡ್ಕೊಂಡು ಕಣ್ತುಂಬ ನಿದ್ದೆ ಮಾಡ್ಕೊಂಡಿದ್ಯಾ, ನಿನ್ ಜೀವನನೇ ಚೆನ್ನಾಗಿದೆ ಅಂತ ಹೇಳದಂತೆ. ಆಗ ಆ ರೈತನ್ನ ಕೇಳದಂತೆ, ನಮ್ದೇನ್ ಜೀವನ ಬಿಡ್ರಿ, ಬಿಸಿಲಲ್ಲಿ ಸಾಯೋದು, ಮಳೆ ಬರಲ್ಲ ಸರಿಯಾಗಿ, ಹಾಕಿದ ದುಡ್ಡೇ ವಾಪಸ್ ಬರ್ತಾ ಇಲ್ಲ, ನಮ್ ಕಷ್ಟ ನಮ್ಗೆ, ನಿಮ್ಗೇನ್ ಗೊತ್ತು, ನಿಮ್ ಜೀವನನೇ ಬೆಸ್ಟ್ ಬಿಡಿ, ಎಲ್ಲೋ ಒಂದ್ ಕಡೆ ಕೂತ್ಕೊಂತೀರಾ ಆರಾಮಾಗಿ, ಏನೋ ಒಂದ್ ಪದ್ಯನೋ ಕವನನೋ ಗೀಚ್ತೀರಾ, ಬಿಸಿಲಿಗೆ ಬರ್ದಂಗೆ ಮಳೆಗೆ ನೆನಿದಂಗೆ ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡ್ತೀರಾ, ನಿಮ್ದೇ ಬೆಸ್ಟ್ ಬಿಡಿ ಅಂತ ಹೇಳದಂತೆ. ಥಿಂಗ್ ಹಿಯರ್ ಇಸ್, ಯಾವಾಗೂ ನಾವು ಮಾಡೋ ಕೆಲಸ ನಮಗೆ ಇಷ್ಟ ಆಗಲ್ಲ, ಅದು ಬೇರೆಯವರು ನಾವ್ ಮೆಚ್ಚಿ ಹೇಳಿದ್ರೆ ಮಾತ್ರ ನಮಗೆ ಅದು ಗೊತ್ತಾಗುತ್ತೆ. ಅಂದ್ರೆ ನಾವು ಏನ್ ಮಾಡ್ತಾ ಇರ್ತೀವಿ ಅದು ಅದಕ್ಕೆ ಈ ರೆಕಗ್ನಿಷನ್ ಅಂತಾರೆ ಗೊತ್ತಾ. ಈ ಕಂಪನಿಗಳಲ್ಲೆಲ್ಲ ಪ್ರಮೋಷನ್ ಕೊಡೋದು ಮತ್ತೆ ಬೋನಸ್ ಕೊಡೋದು ಇವೆಲ್ಲ ಯಾಕೆ ಮಾಡ್ತಾರೆ ಹೇಳಿ? ಯಾಕೆಂದ್ರೆ ಅವ್ರು ಮಾಡ್ತಾ ಇರೋ ಕೆಲಸನ ಅವರು ರೆಕಗ್ನಿಷನ್ ಸಿಕ್ಕಿ ಅವ್ರಿಗೆ ಒಂದು ಹುಮ್ಮಸ್ ಬರ್ಲಿ, ಮತ್ತೆ ಹೆಚ್ಚು ದಿನಗಳ ಕಾಲ ಹೆಚ್ಚು ಕಾಲ ಅವರು ಕೆಲಸ ಮಾಡ್ಲಿ ಅಂತ ಒಂದು ಮಾರಲ್ ಸಪೋರ್ಟ್ ತರ. ಜೀವನದಲ್ಲೂ ಅಷ್ಟೇ, ಯಾವಾಗೂ ಇನ್ನೊಬ್ರು ಯಾರಾದ್ರೂ ನಮ್ಮ ಜೀವನ ನೋಡಿ ಓ ಚೆನ್ನಾಗಿದೆಪ್ಪ ಅಂತ ಹೇಳಿದ್ರೆ ಏನೋ ಒಂಥರ ಹುಮ್ಮಸ್ ಬರುತ್ತೆ. ಯಾಕಂದ್ರೆ ನಾವು ಬಾಳ್ತಿರೋ ಬಾಳು ನಮ್ಗೆ ಏನ್ ಬಾಳಪ್ಪ ಇದು ಚೆನ್ನಾಗಿಲ್ಲ ಅಂತ ಅನ್ಸ್ತಾ ಇರುತ್ತೆ. ಯಾರಾದ್ರೂ ಒಬ್ರು ಬೇರೆಯವರು ನೋಡಿ ನಮ್ಮನ್ನ ಗುರುತಿಸಿ ನೀನ್ ಮಾಡ್ತಾ ಇರೋ ಕೆಲಸ ಸರಿ ಇದೆ, ನೀನ್ ಚೆನ್ನಾಗಿ ಜೀವನ ಮಾಡ್ತಾ ಇದೀಯಾ ಅಂತ ಒಂದು ಮಾತು ಹೇಳಿದ್ರೆ ಸಾಕು. ಒಂಥರ ಈ ಪೆಟ್ರೋಲ್ ಖಾಲಿ ಆದ್ರೆ ನಾವು ಗಾಡಿಗಳಿಗೆ ಪೆಟ್ರೋಲ್ ಹಾಕ್ಸ್ತೀವಲ್ಲ, ಹಾಗೆ ಮತ್ತೆ ಫ್ಯೂಲ್ ಆಗುತ್ತೆ, ನಮ್ಗೆ ಒಂದು ಎನರ್ಜಿ ಬರುತ್ತೆ. ಇದೇ ಕೆಲಸನ ಬಹಳ ಜನ ಮಾಡಲ್ಲ. ಎಷ್ಟೋ ಜನ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ, ಅವ್ರನ್ನ ನೋಡಿ ಜನ ಏನೋ ಅಂದೆ ಅವ್ರಿಗೆ ರೆಕಗ್ನಿಷನ್ ಮಾಡದೆ ಹಾಗೆ ಹೋಗ್ತಾ ಇರ್ತಾರೆ. ಆ ವ್ಯಕ್ತಿಗೆ ಮಾಡ್ತಾ ಇರೋ ವ್ಯಕ್ತಿಗೆ ಏನ್ ಕೆಲಸ ಮಾಡ್ತಾ ಇದೀನಪ್ಪ ನಾನು ಅಂತ ಅನ್ಸಂಗೆ ಮಾಡ್ಬಿಡ್ತಾರೆ. ಸಮಾಜದಲ್ಲಿ ಬಹಳ ಜನ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತಾರೆ, ಬಟ್ ಅವ್ರನ್ನ ರೆಕಗ್ನೈಸ್ ಮಾಡಲ್ಲ. ಒಳ್ಳೆ ಕೆಲಸ ಮಾಡಿ ಜೆನ್ಯೂನ್ ಆಗಿ ಯಾರು ಇರ್ತಾರೆ ನೋಡಿ ಅಂಥವ್ರನ್ನ ರೆಕಗ್ನೈಸ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ನಾಗರಿಕರಾಗಿ ನಾವು ಯಾರಾದ್ರೂ ಒಂದು ಒಳ್ಳೆ ಕೆಲಸ ಹಾನೆಸ್ಟ್ ಆಗಿ ಮಾಡ್ತಾ ಇದ್ದು ಏನೂ ಲಾಭ ಇಲ್ದಿರ ತಂಪಾಡಿ ತಾವು ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರಿಗೆ ಒಂಥರ ಹುಮ್ಮಸ್ ಕೊಟ್ರೆ ಅವ್ರು ಇನ್ನೂ ಹೆಚ್ಚು ಒಳ್ಳೆ ಕೆಲಸ ಮಾಡ್ತಾರೆ. ಈ ಹುಮ್ಮಸ್ ಯಾರಿಗೆ ಕೊಡ್ಬೇಕೋ ಅವ್ರಿಗೆ ಕೊಡ್ಬೇಕಷ್ಟೇ. ಈ ಫೇಕ್ ಆಗೆಲ್ಲ ಕೆಲಸ ಮಾಡ್ಕೊಂಡು ಫೇಕ್ ಆಗೆಲ್ಲ ಒಂದು ಪಬ್ಲಿಸಿಟಿ ತಗೊಂಡು ಏನೋ ಒಂದು ರಾಜಕೀಯ ಧುಮುಕ್ತಾರೆ ನೋಡಿ ಅವ್ರನ್ನ ಲಾಭ ಬಡ್ಸ್ಕೊಳಕ್ಕೆ, ಅಂಥವ್ರನ್ನ ನಾವು ರೆಕಗ್ನೈಸ್ ಮಾಡಬಾರ್ದು. ಅನ್ಫಾರ್ಚುನೇಟ್ಲಿ ಇಲ್ಲಿ ನಡೀತಾ ಇರೋದು ಈ ಸಮಾಜದಲ್ಲಿ ಯಾರನ್ನ ನಾವು ರೆಕಗ್ನೈಸ್ ಮಾಡಬಾರ್ದು ಅವ್ರನ್ನ ಮಾಡ್ತಾ ಇದೀವಿ, ಯಾರನ್ನ ರೆಕಗ್ನೈಸ್ ಮಾಡಬೇಕೋ ಅವ್ರನ್ನ ನಾವು ಮಾಡ್ತಾ ಇಲ್ಲ. ಸೊ ನಾವು ಯಾವಾಗಾದ್ರೂ ಯಾರನ್ನಾದ್ರೂ ಒಬ್ರನ್ನ ನಾವು ಗುರುತಿಸ್ಬೇಕು ಅಥವಾ ಯಾರಿಗಾದ್ರೂ ಒಬ್ರಿಗೆ ರೆಕಗ್ನೈಸ್ ಮಾಡಬೇಕು ಅಂದ್ರೆ ದಯವಿಟ್ಟು ಅವರ ಒಂದು ಜೀವನ ನೋಡಿ, ಅವರ ಹಾನೆಸ್ಟಿ ನೋಡಿ, ಅವರಲ್ಲಿರೋ ಒಂದು ಗುಣ ನೋಡಿ ನಾವು ಅವರನ್ನ ಗುರುತಿಸ್ಬೇಕು ಮತ್ತೆ ಅವರಿಗೆ ಪುರಸ್ಕರಿಸಬೇಕು. ಧನ್ಯವಾದಗಳು.